ಆತ್ಮೀಯ ಬಂಧುಗಳೇ, ಇಂದು JSS ವೈದ್ಯಕೀಯ ವಿದ್ಯಾನಿಲಯದಲ್ಲಿ ಮನೋವೈದ್ಯಕೀಯ ವಿಭಾಗದಿಂದ ಕನ್ನಡದಲ್ಲಿ ಮನೋವೈದ್ಯ ಪ್ರಥಮ ಚಿಕಿತ್ಸೆ ಹಾಗೂ ಆಪ್ತ ಸಲಹೆ ಇದರ ತರಬೇತಿಯ ಕಾರ್ಯಾಗಾರವನ್ನು ಹಾಕ್ಕೊಂಡಿದೆ. ಇದು ಅತ್ಯಂತ ಅಭಿನಂದನೀಯ ಚಟುವಟಿಕೆ. ಇದರಿಂದ ಅನೇಕ ಒಳ್ಳೆಯ ಪರಿಣಾಮಗಳು ಕಾಣೋದರಲ್ಲಿ ಏನೂ ಸಂಶಯ ಇಲ್ಲವೇ ಇಲ್ಲ. ಮಾತೃಭಾಷೆ ಇಲ್ಲಿ ಕನ್ನಡ. ನಮ್ಮ ಪ್ರಾಂತದಲ್ಲಿ ಮಾತೃಭಾಷೆ ಅತ್ಯಂತ ಸುಲಭ, ಸರಳ ಹಾಗೂ ಸಹಜವೂ ಹೌದು. ಹಾಗಾಗಿ ವ್ಯವಹಾರ ಮಾತೃಭಾಷೆಯಲ್ಲೇ ಇದ್ದರೆ ಅನೇಕ ಲಾಭಗಳು ನಿಶ್ಚಿತ. ಉನ್ನತ ವ್ಯಾಸಂಗ, ವಿಶೇಷವಾಗಿ ಈ ರೀತಿ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ ಇತ್ಯಾದಿಗಳು ವಿದೇಶ ಭಾಷೆಯಲ್ಲೇ ಆಗ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದೇ ಇದೆ. ಅದರಲ್ಲೂ ಆಧುನಿಕ ವೈದ್ಯ ಪದ್ಧತಿ ಪಾಶ್ಚಾತ್ಯರಲ್ಲಿ ಪ್ರಾರಂಭವಾಗಿರೋದರಿಂದ ಅದಕ್ಕೆ ಬೇಕಾಗಿರತಕ್ಕಂಥ ಪಠ್ಯಪುಸ್ತಕಗಳು, ಶಿಕ್ಷಕರ ತರಬೇತಿ ಇತ್ಯಾದಿಗಳು ಇಂಗ್ಲೀಷ್ ಭಾಷೆಯಲ್ಲೇ ಆದವು. ಹಾಗಾಗಿ ನಾವೆಲ್ಲರೂ ಸಹ ಮನೋವೈದ್ಯರು ಇಂಗ್ಲೀಷ್ ಭಾಷೆಯಲ್ಲೇ ನಾವು ಕಲಿಕೆಯನ್ನು ಪ್ರಾರಂಭ ಮಾಡಿದ್ವಿ, ಕಲಿತವೂ ಸಹ. ಉನ್ನತ ಶಿಕ್ಷಣದ ಅದರ ಪಠ್ಯ ಕಠಿಣವಾಗಿರತಕ್ಕಂಥದ್ದು, ಕಲಿಕೆಯೂ ಸಹ ನಾವು ಕಷ್ಟಪಡಬೇಕಾಗಿರತಕ್ಕಂಥದ್ದು. ಆ ಕಲಿಕೆಯ ಕಷ್ಟದ ಜೊತೆಗೆ ಭಾಷೆಯ ಕಷ್ಟವೂ ಸಹ ಸೇರಿದಾಗ ಪರಿಣಾಮ ಪ್ರಾಯಶಃ ನಮಗೆ ಅರ್ಥವಾಗಬಹುದು. ಹಾಗಾಗಿ ಕನ್ನಡ ಭಾಷೆಯಲ್ಲಿ ನಾವು ಮನೋವೈದ್ಯ ಅಥವಾ ಆಧುನಿಕ ವೈದ್ಯವನ್ನು ಕಲಿತಿದ್ದರೆ ಬಹಳ ಸರಳವಾಗ್ತಿತ್ತು ಅಂತ ನನಗನ್ಸುತ್ತೆ. ಪ್ರಾಯಶಃ ಅನೇಕ ರಾಷ್ಟ್ರಗಳಲ್ಲಿ, ಜರ್ಮನಿ, ಜಪಾನ್, ಕೊರಿಯಾ, ಚೈನಾ, ಫ್ರಾನ್ಸ್, ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ಆಧುನಿಕ ವೈದ್ಯ ಪದ್ಧತಿ ಅಷ್ಟೇ ಅಲ್ಲ, ಅನೇಕ ಆಧುನಿಕ ವಿಜ್ಞಾನದ ವಿಷಯಗಳನ್ನೂ ಸಹ ಅವರ ಭಾಷೆಯಲ್ಲೇ ಹೇಳ್ಕೊಡ್ತಾರೆ. ಮತ್ತು ಅದರಿಂದ ಆಗಿರ್ತಕ್ಕಂಥ ಯಶಸ್ಸು ಸಹ ನಮಗೆ ಗಮನಿಸಿರ್ಬೋದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಉನ್ನತ ವ್ಯಾಸಂಗವನ್ನು ನಮ್ಮ ಆಡುಭಾಷೆ ಅಥವಾ ಮಾತೃಭಾಷೆಯಲ್ಲೇ ಮಾಡಿದಾಗ ಹೆಚ್ಚು ಪರಿಣಾಮಕಾರಿ ಆಗೋದಕ್ಕೆ ಸಾಧ್ಯ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಬೇಕಾಗ್ತಕ್ಕಂಥ ಶಾಸ್ತ್ರೀಯವಾದ ಪುಸ್ತಕಗಳನ್ನು ರಚಿಸೋದಕ್ಕೂ ಈಗ ಸಾಧ್ಯ ಇದೆ. ಉದಾಹರಣೆಗೆ ನಮ್ಮೊಡನೆ ಇರತಕ್ಕಂಥ ಡಾಕ್ಟರ್ CR ಚಂದ್ರಶೇಖರ್ ಈ ನಿಟ್ಟಿನಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಕನ್ನಡದಲ್ಲೇ ಅನೇಕ ಮನೋವೈದ್ಯಕೀಯ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ, ಪಠ್ಯಗಳನ್ನು ರಚನೆ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರಬಹುದು, ಕರ್ನಾಟಕದಲ್ಲಿ ವೈದ್ಯರ ಹಾಗೂ ಇತರೆ ವೈದ್ಯಕೀಯ ಸಿಬ್ಬಂದಿಯವರನ್ನ ಮನೋವೈದ್ಯಶಾಸ್ತ್ರದಲ್ಲಿ ಬೇರೆ ಬೇರೆ ತರಬೇತಿಯನ್ನು ಕೊಡಬೇಕಾಗಿ ಬಂದಾಗ ಡಾಕ್ಟರ್ CR ಚಂದ್ರಶೇಖರ್ ಅವರು ಕನ್ನಡದಲ್ಲೇ ಪುಸ್ತಕಗಳನ್ನು ರಚನೆ ಮಾಡಿ ಅದು ಅತ್ಯಂತ ಉಪಯುಕ್ತಕಾರಿ ಆಯಿತು ಅಂತ ನನಗೆ ಅನುಭವ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡಿದಾಗ JSS ವೈದ್ಯಕೀಯ ಮಹಾವಿದ್ಯಾನಿಲಯ ಕನ್ನಡ ಭಾಷೆಯಿಂದ ಆಪ್ತ ಸಲಹಾ ವ್ಯವಸ್ಥೆ, ಕನ್ನಡ ಭಾಷೆಯಿಂದ ಪ್ರಥಮ ಚಿಕಿತ್ಸೆ, ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಥಮ ಚಿಕಿತ್ಸೆಗೆ ಬೇಕಾಗಿರತಕ್ಕಂಥ ಕೌಶಲ್ಯವನ್ನು ಕಲಿಸ್ತಾ ಇರತಕ್ಕಂಥದ್ದು ಬಹಳ ನನಗೆ ಮೆಚ್ಚುಗೆಯಾಗಿದೆ. ಮನೋವೈದ್ಯರಲ್ಲಿ ಹೆಚ್ಚಿನ ಅಂಶ ಮಾತುಕತೆಯಲ್ಲೇ ನಮ್ಮ ಚಿಕಿತ್ಸೆಗಳು ಕೊಡೋದರಿಂದ ಇಂಗ್ಲೀಷ್ ಭಾಷೆಯಲ್ಲಿ ಕಲಿತಾಗ ಪ್ರಾಯಶಃ ಕೆಲವೊಂದು ಅಡಚಣೆಗಳು ಉಂಟಾಗಬಹುದು. ಮಾತೃಭಾಷೆಯಲ್ಲಿ ನಾವು
ಮನೋವೈದ್ಯಕೀಯ ಅಥವಾ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಉಪಚಾರವನ್ನು ನೀಡಿದಾಗ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರತಕ್ಕಂಥ ಪಠ್ಯಕ್ರಮವನ್ನು ಸಹ ತಯಾರು ಮಾಡಿದ್ದಾರೆ ಡಾಕ್ಟರ್ ಕಿಶೋರ್ ಅವರು. ಅದಕ್ಕೆ ಬೇಕಾಗಿರತಕ್ಕಂಥ ಕೈಪಿಡಿಗಳನ್ನು ಸಹ ತಂದಿರಬಹುದು ಅಂತ ನಾನು ಭಾವಿಸ್ತೀನಿ. ಇದೆಲ್ಲರ ಸಾಧನೆಯಿಂದ ಕನ್ನಡ ಭಾಷೆಯಲ್ಲಿಯೇ ಮನೋವೈದ್ಯಕೀಯ ಆಪ್ತ ಸಲಹೆ ಮತ್ತು ಮನೋವೈದ್ಯಕೀಯ ಪ್ರಥಮ ಚಿಕಿತ್ಸೆ ಸಾಧಾರಣ ಕಾರ್ಯಕರ್ತರಿಂದಲೂ ಸಹ ಕೊಡಲಿಕ್ಕೆ ಸಾಧ್ಯವಾಗಬಹುದು. ಅನೇಕ ಸ್ವಯಂ ಸೇವಕರು ಸಹ ಇದನ್ನು ಕಲಿತು ಅದನ್ನು ಸಮಾಜದಲ್ಲಿ ಬಳಸೋದಕ್ಕೆ ಸಾಧ್ಯವಾಗ್ಬೋದು. ಇದರ ಅನುಭವ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ಗೆ ಅನೇಕ ಈ ರೀತಿಯ ಆಪ್ತ ಸಲಹಾ ಕಾರ್ಯಕರ್ತನ ನಿರ್ಮಾಣ ಮಾಡಿರೋದರಲ್ಲಿ ಅವರಿಗೆ ಯಶಸ್ಸಿದೆ. ಕನ್ನಡ ಭಾಷೆಯಲ್ಲೇ ಅವರು ಅದನ್ನು ಮಾಡಿದ್ದಾರೆ. ಹಾಗಾಗಿ ಇದರ ಸಫಲತೆ ನಿಶ್ಚಿತ. ಪ್ರಾಯಶಃ ಇದು ನಮ್ಮ ರಾಜ್ಯದಲ್ಲಿ ಸಾಫಲ್ಯ ಕಂಡಾಗ ಹಲವು ಬೇರೆ ಭಾಷೆಯ ನಮ್ಮದೇ ರಾಷ್ಟ್ರದ ಪ್ರಾಂತಗಳಲ್ಲಿ ಈ ಪ್ರಯೋಗವನ್ನು ಮಾದರಿಯಾಗಿ ನಾವು ಮುಂದುವರಿಸಬಹುದು. ನಮಗೆಲ್ಲ ತಿಳಿದೇ ಇದೆ, ಅತ್ಯಂತ ಹೆಚ್ಚು ಜನ ಮನೋವೈದ್ಯಕೀಯ ವ್ಯವಸ್ಥೆಗೆ ಅವ್ರಿಗೆ ದೊರಕ್ತಾ ಇಲ್ಲ. ಹಾಗಾಗಿ ಮನೋವೈದ್ಯಕೀಯ ಸೇವೆಯಿಂದ ವಂಚಿತರಾಗಿದ್ದಾರೆ. ಮಾತೃಭಾಷೆಯಲ್ಲಿ ಈ ರೀತಿ ಸಾಧಾರಣ ಕಾರ್ಯಕರ್ತರಿಗೆ ತರಬೇತಿ ಕೊಡೋದ್ರಿಂದ ಒಂದು ಸ್ತರದ ಚಿಕಿತ್ಸೆ ಅಥವಾ ಒಂದು ಸ್ತರದ ಸಹಾಯ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ಸಾಂತ್ವನ ನೀಡತಕ್ಕಂಥದ್ದು ಸಾಧ್ಯವಾಗುತ್ತೆ. ಹಾಗಾಗಿ ಹೆಚ್ಚಿನ ಅಂಶ ಜನರಿಗೆ ಮನಸ್ಸಿಗೆ ಒಂದು ರೀತಿಯಾದಂಥ ಆರೋಗ್ಯವನ್ನು ಕಲ್ಪಿಸಬಹುದು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಈ ವ್ಯವಸ್ಥೆ ಬೇರೆ ಬೇರೆ ರಾಜ್ಯಗಳಿಗೆ ಮಾದರಿಯಾಗಲಿ. ಭಾರತೀಯ ಮನೋವೈದ್ಯಕೀಯ ಸೊಸೈಟಿ ಏನಿದೆ ಅದರ ಮುಖಾಂತರ ಇದು ಇನ್ನಷ್ಟು ಹೆಚ್ಚು ಪ್ರಚಲಿತವಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಟ್ಟಿಗೆ ಕೈ ಸೇರಿಸಿ ಕೆಲಸ ಮಾಡೋಣ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ ಅಂತ ಭಾವಿಸ್ತೀನಿ. ಧನ್ಯವಾದ.